ಕಳೆದ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಇವರು ಘೋಷಣೆಯನ್ನು ಮಾಡಿದ್ರು. ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಸರ್ಕಾರ ಜಾರಿಗೆ ತಂದಂತಹ ಹಿಜಾಬ್ ನಿಷೇಧವನ್ನು ನಾವು ವಾಪಸ್ ಪಡೆಯುತ್ತೇವೆ. ನಾವು ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಸರ್ಕಾರ ಜಾರಿಗೆ ತಂದಂತಹ ಗೋಹತ್ಯೆ, ಅವೈಜ್ಞಾನಿಕವಾದಂತಹ ಗೋಹತ್ಯೆ ನಿಷೇಧವನ್ನು ನಾವು ವಾಪಸ್ ಪಡೆಯುತ್ತೇವೆ. ಆದರೆ ಕಳೆದ 3 ವರ್ಷಗಳಿಂದ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸೇರಿದಂತೆ ಈ ರಾಜ್ಯದ ಪ್ರಗತಿಪರರು, ಇಲ್ಲ ಮುಸ್ಲಿಂ ಸಂಘಟನೆಗಳು ನಿರಂತರವಾಗಿ ಧ್ವನಿಯನ್ನೆತ್ತಿಕೊಂಡು ಬರ್ತಾ ಇತ್ತು ಈ ಆದೇಶಗಳನ್ನು ಕೂಡಲೇ ವಾಪಸ್ ಪಡೆಯಬೇಕು ಅಂತ. ಆದರೆ ಈ ದಪ್ಪ ಚರ್ಮದ ಕಿವುಡು ಸರ್ಕಾರಕ್ಕೆ ಯಾವ ಆದೇಶಗಳು ಕೂಡ ಕೇಳಲಿಲ್ಲ. ಯಾವಾಗ ದಾವಣಗೆರೆಯ ಚುನಾವಣೆ ಬಂತು, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಇಲ್ಲಿನ ಮುಸ್ಲಿಮರು ಒಂದಾಗಿದ್ದಾರೆ, ನಮ್ಮ ಉಲೆಮಾಗಳು, ಇಲ್ಲಿನ ಉಮರಾಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದಾಗಿದಂತಹ ಮುನ್ಸೂಚನೆ ಯಾವಾಗ ಸಿಕ್ಕಿದೆ, ಆವಾಗ ತರಾತುರಿಯಲ್ಲಿ ಬಂದು ಆ ಆದೇಶವನ್ನು ವಾಪಸ್ ಪಡೆದಿದ್ದಾರೆ. ಆ ಆದೇಶವನ್ನು ವಾಪಸ್ ಪಡೆದ ಕೂಡಲೇ ಎಲ್ಲಿಯಾದ್ರೂ ಬಿಜೆಪಿಯವರು ಅದಕ್ಕೆ ಕಿರಿಕ್ ಮಾಡಬಹುದು, ಅಥವಾ ಬಿಜೆಪಿಯನ್ನು ಸ್ವಲ್ಪ ಸಂತೃಪ್ತಿ ಪಡಿಸಬೇಕು, ಅಥವಾ ಬಿಜೆಪಿಯವರು ಏನಾದ್ರೂ ಸಮಸ್ಯೆ ಮಾಡಿದ್ರೆ ಒಂದು ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಇವತ್ತೇನು ಮಾಡಿದ್ದಾರೆ, ಕೇಸುಗಳನ್ನು ವಾಪಸ್ ಪಡೆಯುವ ಸಂದರ್ಭದಲ್ಲಿ 2 ದ್ವೇಷ ಭಾಷಣಗಾರರ ಈ ನಾಡಿನ ಅಶಾಂತಿಗೆ, ಇಲ್ಲಿನ ಸೌಹಾರ್ದತೆಗೆ ಧಕ್ಕೆ ತರುವಂತಹ, ಇಲ್ಲಿನ ಕಾನೂನು ಸುವ್ಯವಸ್ಥೆಗೆ ತೊಡಕಾಗಿದ್ದಂತಹ ಕೋಮುಕ್ರಿಮಿಗಳ ಕೇಸುಗಳನ್ನು ವಾಪಸ್ ಪಡೆದಿದ್ದಾರೆ ಈ ಸರ್ಕಾರ. ಈ ಸರ್ಕಾರಕ್ಕೆ ಇನ್ನು ಯಾವ ಮಾತಿನಲ್ಲಿ ಹೇಳ್ಬೇಕು ನಮಗೆ ಅರ್ಥವಾಗ್ತಾ ಇಲ್ಲ. ಒಂದು ವೇಳೆ ನಿಮಗೆ ವಾಪಸ್ ಪಡೆಯಬೇಕು ಅಂತ ಕೇಸುಗಳನ್ನು ವಾಪಸ್ ಪಡೆಯಬೇಕು ಅಂತ ಆದ್ರೆ ಇಲ್ಲಿ ಬೇರೆ ಎಷ್ಟೋ ಕೇಸುಗಳಿತ್ತು. ಅದೆಷ್ಟೋ ಕನ್ನಡ ಪರ ಸಂಘಟನೆಗಳ ಮೇಲೆ ಇಲ್ಲಿ ಕಳಸಾ ಬಂಡೂರಿ ಅಥವಾ ಮೇಕೆದಾಟು ಯೋಜನೆ ಸಂದರ್ಭದಲ್ಲಿ, ಕಾವೇರಿಯ ಗಲಭೆ ಸಂದರ್ಭದಲ್ಲಿ, ಅಥವಾ ರೈತ ಪರ ಹೋರಾಟಗಳ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ನಡೆದಂತ ಅದೆಷ್ಟೋ ಕೇಸುಗಳಿತ್ತು. ಅದನ್ನು ಯಾಕೆ ನೀವು ಪಡೆಯಲಿಲ್ಲ?